ನಾವು ಐಟಮ್ ತೋರಿಸ್ಬೇಕಲ್ಲ ಇವಾಗ ರಿಟರ್ನ್ ಮಾಡ್ತೀವಿ ಅಂತಂದರೆ ನ್ಯಾಯ ಎಲ್ಲಿದೆ? ಬಿಸಿ ವಿಡಿಯೋ ಮಾಡಕ್ಕಿಲ್ಲ. ಇದು ಮಾಡ್ತಾ ಇನ್ನೊಂದಲ್ಲ ಫ್ರ್ಯಾಂಕ್ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂತಂದರೆ, ನನ್ನ ರೂಮಲ್ಲಿ ನನ್ನ ಜೂನಿಯರ್ ಕಮ್ ಫ್ರೆಂಡ್ ಕಲ್ಮೇಶ ಅಂತ ಇವನು ನನ್ನ ಹತ್ರ ಆರ್ಡ್ರ್ ಮಾಡಿಸಿದ್ದ. ಬಿಕಾಸ್ ಅವನದ್ರಲ್ಲಿ ಇದಾಗಿಲ್ಲ ಅಂತ ನೋಡಿ ಹೆಡ್ಫೋನ್ ಇದು ಆರ್ಡ್ರ್ ಮಾಡಾದಮೇಲೆ ಇದು ಆಲ್ರೆಡಿ ಬಂದೈತೆ. ಬಟ್ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡಲಿಲ್ಲ, ಪೇ ಮಾಡಿದ್ವಿ ಆಲ್ರೆಡಿ, ಆಯಿತಾ. ಇದು ಬಂದಿದೆ. ಬಟ್ ನಾನು ಏನಂತ ಹೇಳಿದ್ದೀನಿ ಅಂದರೆ, ನಾನು OTP ಹೇಳ್ಬಿಟ್ಟೆ ಮಿಸ್ ಆಗಿ. ಅವ್ನು ಇಲ್ಲಿ ಇಟ್ಟೋಗ್ತೀನಿ ಅಂದ, ಬಟ್ ಅವ್ನು ಇಟ್ಟೋಗಿಲ್ಲ. ಸೊ ನಾನೇ ಆರ್ಡ್ರ್ ಮಾಡಿಕೊಡ್ತೀನಿ ನಿಮಗೆ, ಇಲ್ಲಾಂದರೆ ನಾವು ಇಶ್ಯೂ ರೈಸ್ ಮಾಡ್ಬೋದು ಫೋನ್ ಮಾಡಿ. ನಾಳೆ ಒಳಗೆ ಐಟಮ್ ರಿಟರ್ನ್ ಆಗುತ್ತೆ, ಇಲ್ಲಾಂದರೆ ಇವತ್ತೇ ಅಮೌಂಟ್ ಹಾಕ್ತಾರೆ ಅಂತ ಅಂದರೆ ಹೇಳಿ ನಂಬಿಸಿದ್ದೀನಿ. ಅವನು CC ಕ್ಯಾಮ್ರಾ ಚೆಕ್ ಮಾಡ್ಸೋಣ ಬೈ, CC ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಅಂತೇನೆ. ನಾನು ಮೇಂಟೈನ್ ಮಾಡಿ ಅವನ್ನ ಊಟ ಹಾಕೊಂಬರೋಗು, ಆಮೇಲೆ ಮಾತಾಡೋಣ ಅಂತ ಊಟ ಹಾಕೊಳ್ಳೋಕೆ ಕಳಿಸಿ ಇವಾಗ ಬರ್ತಾನೆ. ನೋಡೋಣ ಗೈಸ್ ಹೆಂಗಿರುತ್ತೆ ಅವ್ನ ರಿಯಾಕ್ಷನ್, ಏನೇನು ಮಾಡ್ತಾನೆ. ಲಾಸ್ಟಿಗೆ ತೋರಿಸೋಣ ಇಲ್ಲೇ ಐತೆ ಐಟಮ್ಮು ಪ್ರ್ಯಾಂಕ್ ಮಾಡಿದ್ದು ಅಂತ. ಸೊ ಇವತ್ತು ಪ್ರ್ಯಾಂಕ್ ವಿಡಿಯೋ ಮಾಡ್ತಿದ್ದೀನಿ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಇದೇ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಸೊ ಇನ್ನೇನು ಬರ್ತಾನೆ ಇವಾಗ, ಹಂಗೆ ಗೊತ್ತಾಗ್ದಂಗೆ ಎಲ್ಲೋ ಒಂದು ಕ್ಯಾಮ್ರಾ ಇಟ್ಟು ನಾನು ಇನ್ನೂ ಮ್ಯಾನೇಜ್ ಮಾಡ್ತೀನಿ. ಜಸ್ಟ್ ಮಜಾ ನೋಡಿ ಗೈಸ್. ಓಕೆ, ವೆಯ್ಟ್ ಮಾಡೋಣ, ಬರ್ತಾನೆ. ಐಟಮ್ ಇಲ್ಲೇ ಇದೆ, ಇಲ್ಲಿ ಟೀಮ್. ಓಕೆ, ಅವ್ನು ಬರೋ ತನಕ ವೆಯ್ಟ್ ಮಾಡೋಣ. ಇಲ್ಲ ಡಿಲೀಟ್ ಟೀಮ್. ಹಿಂಗೆ ಹೊರ್ಕೊಂಡು ಹಿಂಗೆ ಮಲ್ಕೊಂಡು ಫೋನ್ ನೋಡೋ ಥರ ಆ್ಯಕ್ಟ್ ಮಾಡ್ತಾಯಿರ್ತೀನಿ. ನಾನು ಹಿಂಗೆ ಫೋನ್ ನೋಡೋ ಥರ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ಓಕೆ, ಬಂದ ಅನಿಸುತ್ತೆ. ನಾನು ಹಿಂಗೆ ಸುಮ್ಮನೆ ಯೋಚನೆ ಮಾಡೋ ಥರ ಕೂತಿರ್ತೀನಿ ಗೈಸ್. ಯೋಚನೆ ಮಾಡೋ ಥರ ಅವ್ನಿಗೆ ಡೌಟ್ ಬರಬಾರ್ದು, ಅದಕ್ಕೆ ನೀನು ಇವಾಗ ಬರ್ತಾನೆ ಅನಿಸುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಬಂದ ಅನಿಸುತ್ತೆ, ಹಂಗೆ ನೋಡ್ತಾ ಇರಿ. ಯಾಕಂದ್ರೆ ಸುಮ್ಮನೆ ಹಿಂಗೆ ಯೋಚನೆ ಮಾಡೋ ಥರ ಕೂತಿರ್ತೀನಿ, ನೋಡೋಣ ಏನು ಮಾಡ್ತಾನೆ, ಬಂದು ಏನು ಹೇಳ್ತಾನೆ. ಸುಮ್ಮನೆ ಹಂಗೆ ಮಾತಾಡ್ತಾ ಹೋಗ್ತೀನಿ. ಗೊತ್ತಾಗ್ದಂಗೆ ರೆಕಾರ್ಡ್ ಮಾಡ್ತೀನಿ ಗೈಸ್. ಗೊತ್ತಾದರೆ ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಓಕೆನಾ, ನೋಡೋಣ ಏನು ಮಾಡ್ತಾನೆ. ಕಾಯ್ತಾ ಇದ್ದೀನಿ ಅವನಿಗೆ ಅಂತಾನೆ. ಸುಮ್ಮನೆ ಅದು ಇದು ಯೋಚನೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ನಾನೊಂದು ಸ್ವಲ್ಪ ರೇಗಿಸ್ತೀನಿ. ಇನ್ನು ಬಂದಿಲ್ಲ ಗೈಸ್. ಏನಾದ್ರು ಒಂಚೂರು ಸೌಂಡ್ ಆದ್ರೆ ಅವನೇ ಬಂದ ಅಂತ ಅನಿಸ್ತೈತೆ. ಓಕೆ, ಆಮೇಲೆ ಸಿಗೋಣ. ಇವಾಗ ನಾ ಹಿಂಗೆ ಮಾತಾಡ್ಬೇಕಾದ್ರೆ ಅವ್ನು ಬಂದ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲ. ಸೊ ಹಾಳಾಗ್ಬಿಡುತ್ತೆ ಪ್ಲಾನ್ ಎಲ್ಲ. ಅವ್ನು ಬಂದ್ಮೇಲೆ ವಿಡಿಯೋ ಆನ್ ಮಾಡ್ತೀನಿ ಗೈಸ್. ಅವಾಗ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್, ಏನ್ ಮಾಡ್ತಾನೆ ಎಲ್ಲ ಆಮೇಲೆ ನೋಡೋಣ. ಸುಮ್ಮನೆ ಹಿಂಗೆ ಸಪ್ಪ ಕೂತಿರ್ತೀನಿ ಬೇಜಾರಾಗಿರೋ ಥರ. ಓಕೆನಾ, ಸಿಗೋಣ. ಅದೇ ಚಿಂತೆ ಆಗೈತೆ ನನಗೆ. ಅಲ್ಲ, ₹1 ₹2 ₹1800 ಆಲ್ಮೋಸ್ಟ್ ಹೋಗಿದ್ದು. ತಲೆ ಕರ್ಸೋ ಹೋಗ್ತಿರ್ತ. ಅವ್ನು ಕ್ಯಾಮ್ರಾ ಚೆಕ್ ಮಾಡಿ ನೋಡೋಣ. ಸಿಕ್ಕ ಇಲ್ಲಾಂದ್ರೆ ಬಿಟ್ಟು ಕಂಪ್ಲೇಂಟ್ ಮಾಡೋಣ. ಕೈ ಕರ್ಸ್ಕೊಂಡು ಕೊಂಡೋದಂಗೆ. ಅದು ಕಂಪ್ಲೇಂಟು ನೋಡ್ತಾ ಇದ್ದೀನಿ. ಕಂಪ್ಲೇಂಟು ನೋಡಿದ್ರೆ ಇದೇ ಆಗ್ತಿಲ್ಲ, ತಗೊಳ್ತಾನೆ ಇಲ್ಲ. ಅದು ಇಷ್ಟು ಟೈಮ್ ಅಂತ ಇರುತ್ತೆ, 1.5 ಗಂಟೆ ಒಳಗೆ ಮಾಡಬೇಕು. ಅವನು ಬಂದಿದ್ದು ಎಷ್ಟು, 3:15ಗೆ, 3:45ಗೆ. ಇವಾಗ ಆಲ್ರೆಡಿ ಟೈಮ್ ಆಗಿ ಹೋಗೈತೆ. ಹಂಗಾಗಿ ಅದು ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ಇವಾಗ ರೈಸ್ ಮಾಡೋಕ್ಕೂ ಆಗಲ್ಲ. ಇವಾಗ ಈ ಕಡೆ ದುಡ್ಡು ಬರಲ್ಲ, ಆ ಕಡೆ ಐಟಮು ಇಲ್ಲ. ಎಲ್ಲ ಐಟಮ್ ಇದ್ದರೆ ಮಾತ್ರ ದುಡ್ಡು. ನಾವು ಐಟಮ್ ತೋರಿಸ್ಬೇಕಲ್ಲ ಇವಾಗ ರಿಟರ್ನ್ ಮಾಡ್ತೀವಿ ಅಂತಂದರೆ. ಕ್ಯಾಮ್ರಾ ಚೆಕ್ ಮಾಡಿ ಇರಲಿ ಬಿಡು, ನಾನೇ ಕೊಡಿಸ್ತೀನಿ. ಓಕೆ, ಬಿಸಿ ಹೆಂಗೆ ಹಿಡ್ದಿ ಫೋನ್ ವಿಡಿಯೋ ಮಾಡಕ್ಕಿಲ್ಲ. ಗೊತ್ತಾಗ್ಬಿಡ್ತು ಗೈಸ್. ಇಲ್ಲಿ ನೋಡಿಲಿ ಬಂದದ. ನಾನು
ನಾ ಯಾಕೋ ಊಟಕ್ಕೆ ಕರ್ದಾಗ ಏನಂದ್ರೆ ಇದನ್ನ ಮಾಡ್ತಾ ಏನೋ ಅಂತಾರಲ್ಲ ಬಕ್ರ ಪ್ರ್ಯಾಂಕ್ 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 ಆದ ಗೈಸ್ ಅಂತೂ. ಮಂಗೇನು ಮಾಡತ್ತಿಲ್ಲ ನನ್ನ. ಅಯ್ಯೋ ಅದು ಚಾರ್ಜಿಗೆ ಹಾಕ್ಬಿಟ್ಟಿದ್ದೀನಿ ನೋಡಿ, ಚಾರ್ಜಿಗೆ ಹಾಕಿದ್ದೀನಿ. ಅದು ಚಾರ್ಜಿಗೆ ಹಾಕಿದ್ನಲ್ಲ, ಸೊ ಹಂಗಾಗಿ ಫೋನ್ ಹಂಗೆ ಹಿಡ್ಕೊಂಡಿದ್ದೆ. ಚಾರ್ಜಿಗೆ ಹಾಕಿದ್ರಿಂದ ಫೋನ್ ಹಂಗೆ ಹಿಡ್ಕೊಂಡಿದ್ದೆ ಗೈಸ್, ಗೊತ್ತಾಗ್ಬಿಡ್ತು. ಬಟ್ ಆದರೂ ಪ್ರ್ಯಾಂಕ್ ಆದ ತಾನೆ? ಹಾಂ, ಇಲ್ಲ ಫ್ರ್ಯಾಂಕ್ ಆಗಿಲ್ಲ, ಫ್ರ್ಯಾಂಕ್ ಆಗಿಲ್ಲ. ಖುಷಿನಾ? ಹಂಗೆ ಓಪನ್ ಮಾಡಿಬಿಡತ್ತಾಗೆ ತೋರ್ಸೋಣ ಆಡಿಯನ್ಸ್ಗೆಲ್ಲ. ನಾನೇ ಓಪನ್ ಮಾಡ್ತೀನಿ ತಡಿ. ಬನ್ನಿ ಗೈಸ್, ಓಪನ್ ಮಾಡೋಣ, ನೋಡೋಣ ಹೆಂಗದೆ ಅಂತ. ಬಿಡು ಓಪನ್ ಮಾಡ್ತೀನಿ. ಎಷ್ಟು ಹೀಟ್ ಆಗೋದು ಇದು ಫೋನ? ಚಾರ್ಜಿಗೆ ಹಾಕಿ ವಿಡಿಯೋ ಮಾಡ್ತೀನಲ್ಲ ಹಂಗೆ. ಡೌನ್ ಒಂದು ಕೈ ಸುಟ್ಟು ನೋಡ್ರಪ್ಪ, ಇದನ್ನೇ ವಿಡಿಯೋ ಮಾಡಿದ್ದು, ಇದನ್ನೇ ಆರ್ಡ್ರ್ ಮಾಡಿದ್ದು. ಸೊ ಇವಾಗ ಬಂದೈತೆ ನೋಡಿ, ರಾಗರ್ಸ್ ಫಾರ್ ಪ್ರೋಟೀನ್. ಅಂತೂ ಇಂತೂ ನಮ್ಮ ಬಕ್ರಾ ಪ್ರೋಗ್ರಾಮಲ್ಲಿ ಸಕ್ಸಸ್ಫುಲ್ಲಿ ಬಕ್ರಾ ಮಾಡಿದ್ದೀವಿ. ಇದೇ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ ಗೈಸ್, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದು ಸಣ್ಣ ಪ್ರ್ಯಾಂಕ್ ವೀಡಿಯೋ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಂ, ಇದರಿಂದ ನಮ್ಮ ಹುಡುಗ ಫೈನಲಿ ಪ್ರ್ಯಾಂಕ್ ಆಗಿಯಾನೆ. ಪಾಪ ಅವನು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದ ಗೈಸ್. 1800 ರೂಪಾಯಿ ಕೊಟ್ಟು ಫಸ್ಟ್ ಟೈಮ್ ಈ ಥರ ಬುಕ್ ಮಾಡಿಸೋನು, ಏನೋ ತಾಂಬೇಕು ಅಂತ. ಅದೇ ನೋಡಿದ್ರೆ ಫಸ್ಟ್ ಟೈಮ್ ಹಿಂಗೆ ಆಗ್ಬಿಡ್ತಲ್ಲ. ಅವ್ನಿಗೆ ಹೆಂಗೆ ಅನ್ನಿಸ್ಬಿಟ್ಟಿರುತ್ತೆ ಅಂದರೆ, ಯಾಕಾದ್ರೂ ಮಾಡಿಸಿದ್ನಿ ಇವನ ಕೈಯಲ್ಲಿ, ನಾನೇ ಮಾಡಿದರೆ ಎಷ್ಟೋ ಚೆನ್ನಾಗಿರುತ್ತೋ ಅಂತ ಅನಿಸ್ಬಿಟ್ಟಿರುತ್ತೆ. ಅಷ್ಟು ಗೋಲ್ಡ್ ಐಕೊಂಡೆ. ಆಲ್ರೆಡಿ ಬಂದಿತ್ತು, ಅಲ್ಲಿ ಬ್ರದರ್ ಇಸ್ಕೊಂಡಿದ್ರು, ನಾನು ಸುಮ್ಮನೆ ಬಂದಿಲ್ಲ ಅಂತೆಲ್ಲ ಹೇಳಿ ಪ್ರ್ಯಾಂಕ್ ಮಾಡಿದೆ. ಓಕೆ, ಪ್ರ್ಯಾಂಕ್ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾನೆ ಸದ್ಯ. ಆದರೆ ಆ ಫೋನ್ ಒಂದು ಚಾರ್ಜಿಂದ ಗೊತ್ತಾಗ್ಬಿಡ್ತು ಗೈಸ್ ಅವನಿಗೆ. ಫೋನ್ ಹಂಗೆ ಇಟ್ಕೊಂಡಿರೋದ್ರಿಂದ ಗೊತ್ತಾಯ್ತು, ಇಲ್ಲಾಂದರೆ ಇನ್ನೂ ಆಟ ಆಡಿಸ್ತಿದ್ದೆ. ಇರಲಿ, ನೆಕ್ಸ್ಟ್ ಟೈಮ್ ಆಟ ಆಡ್ಸೋಣ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ದಯವಿಟ್ಟು ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.